ನಮಸ್ಕಾರ ರೀ ಫ್ರೆಂಡ್ಸ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದೇನಿ ಅನ್ಕೊಂಡೇವಿ. ನಾವು ಕೂಡ ಸೂಪರ್ ಆಗಿದ್ದೇವೆ. ಇವತ್ತು ನಾವು ರೀ ಬೀಟ್ರೂಟ್ ಪಲಾವ್ ಆ್ಯಂಡ್ ಬೀಟ್ರೂಟ್ ಸಲಾಡ್ ಮಾಡೇನಿ ರೀ. ಅದೇ ರೀತಿ ರೀ ನನ್ನ ಏನಂದ್ರೆ ಡಯಟ್ ಮಾಡತ್ತಾನಲ್ಲ ರೀ, ಡಯಟಿಗೆ ಹೆಚ್ಚಿಗೆ ತರಕಾರಿಗಳನ್ನ ಹಾಕಿ ಈ ಥರ ಏನಂತಂದ್ರೆ ಪಲಾವ್ ಮಾಡ್ಕೊಂಡನು. ಮತ್ತು ಇವತ್ತು ಅಂಗನವಾಡಿಗೆ ಹೋಗಿದ್ದು ರೀ. ಅಂಗನವಾಡಿ ಒಳಗೆ ಎಲ್ಲ ಪಾಲಕರಿಗೂ 7 ಅಪ್ ಜ್ಯೂಸ್ ಕೊಡತ್ತಿದ್ರು. ಯಾಕೆ ಏನು ಅಂತಂದ್ರೆ ಏನು ಫಂಕ್ಷನ್ ಐತೆ ಅನ್ನೋದು ಕೂಡ ನಿಮಗೆ ಹೇಳ್ತೇನೆ ನೋಡಿರಿ. ಮತ್ತು ಇನ್ನೊಂದು ಏನಂತಂದ್ರೆ ನಾನು ವೆಯ್ಟ್ ಲಾಸ್ ಮಾಡತ್ತನ. ವೆಯ್ಟ್ ಲಾಸ್ ಆಗೋದಕ್ಕೆ ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗೈತಿ ಅನ್ನಂದ್ರೆ ಭಾಳ ಹೊಟ್ಟೆ ಇದ್ದಂಗೆ ಅನಿಸ್ತಿತ್ತು. ಈಗ ಆಲ್ಮೋಸ್ಟ್ ಆಲ್ ಒಂದು ಸ್ವಲ್ಪ ಕಡಿಮೆ ಆಗೈತಿ. ನೈಟ್ ಆಲ್ಮೋಸ್ಟ್ ಆಲ್ ಒಂದು ತಿಂಗಳು ಆದ್ರೆ ನಾನು ಒಂದು ತಿಂಗಳು ಆಯ್ತು ಕಡಿಮೆ, ಒಂದು 20 ದಿನ ಆಯ್ತು ನೋಡಿರಿ ಊಟ ಬಿಟ್ಟು. ಮತ್ತು ಇಲ್ಲೇ ವೆಜಿಟೇಬಲ್ ತರಕಾರಿ ಅಂದ್ರೆ ವೆಜಿಟೇಬಲ್ ಪಲಾವ್ ಮಾಡೋಕೆ ತರಕಾರಿಗಳನ್ನ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡನು. ಇಷ್ಟು ಅಕ್ಕಿಗೆ ಎಷ್ಟು ತರಕಾರಿ ಹಾಕ್ಕೊಂಡತನ. ಮತ್ತು ಇನ್ನೊಂದು ಏನಂದರೆ ಬೀಟ್ರೂಟ್ ಸಲಾಡ್ ಮಾಡ್ಕೊಂಡನು. ಯಜಮಾನ್ರಿಗೆ ನನಗೆ ಅಷ್ಟು ಆಕತ್ತೆ ಅಂತೇಳಿ ಬೀಟ್ರೂಟ್ ಆದಷ್ಟು ಜ್ಯೂಸ ಹಿಂಗೆಲ್ಲ ಮಾಡ್ಕೊಂಡು ಕುಡಿಯೋದು ಅಂತ ಯಾರು ಕ್ಯಾರೆಟ, ಬೀಟ್ರೂಟ, ನೆಲ್ಲಿಕಾಯಿ ಹಾಕ್ಕೊಂಡು ಮಾಡ್ಕೊಂಡು ಕುಡಿಬೇಕಂತ. ಚರ್ಮದ ಕಾಂತಿನೂ ಬರ್ತದಂತ. ಡಯಟು ಆಕತ್ತಂದ್ರೆ ವೆಯ್ಟು ಕಡಿಮೆ ಆಕತ್ತೆ ಅನ್ನೋದಕ್ಕೆ. ಅದಕ್ಕಾಗಿ ಈ ಸಲಾಡ್ ಬದಲಿ ಏನು ಮಾಡ್ತಾರೆ, ಇನ್ನೊಮ್ಮೆ ಜ್ಯೂಸ ಕುಡಿತೇನೆ ರೀ. ಮತ್ತು ಪಲಾವ ಮತ್ತು ಬೀಟ್ರೂಟ್ ಸಲಾಡ್ ಎಷ್ಟು ಮಸ್ತ್ ಆಗೈತೆ ನೋಡಿರಿ, ಸೂಪರ್ ಆಗೈತಿ. ಇಲ್ಲೇ ಅಂಗನವಾಡಿಗೆ ಬಂದೀನಿ ಅಂತ ಹೇಳ್ತೀನಲ್ಲ ರೀ, ಹುಡುಗರಿಗೆ ಅಂದ್ರೆ 3 ವರ್ಷದ ಒಳಗಿನ ಹುಡುಗರಿಗೆ ಕಿಟ್ ಕೊಡ್ತಾರೆ. ಏನಂತಂದ್ರೆ ಆಹಾರದ ಪುಷ್ಟಿ ಅಂತ ಮೊದಲು ಕೊಡ್ತಿದ್ರು. ಈಗ ಚಪಾತಿ ಹಿಟ್ಟು ಕೊಡತ್ತಾರೆ ಮೊನ್ನೆ ತಿಂಗಳಿಂದ. ಬೆಲ್ಲದ ಪ್ಯಾಕೆಟ, ಹಾಲಿನ ಪೌಡ್ರ, ಆನಂತರ ಇದು ರೀ ಇನ್ನೊಂದೇನು ಸಕ್ರೆ ಒಂದು ಸ್ವಲ್ಪ ಕೊಟ್ಟಿರ್ತಾರೆ. ಹೀಗಾಗಿ ಹುಡುಗರಿಗೆ 3 ವರ್ಷದೊಳಗಿನ ಹುಡುಗ ಕೊಟ್ಟಿರ್ತಾರೆ. ನನ್ನ ಮಗಳಿಗೆ ಹೋದ ತಿಂಗಳದು ಮೇ ಮಟ್ಟದು ಕೊಟ್ಟರು. ಆಕೆಗೆ 3 ವರ್ಷ ಕಂಪ್ಲೀಟ್ ಆತ್ಲ. ಇದು ತಿಂಗಳು ಕೊಟ್ಟಾರೆ, ಇನ್ನು ಮುಂದಿನ ತಿಂಗಳಿಂದ ಕೊಡಂಗಿಲ್ಲ ಅಂತಂದರು. ಹುಡುಗರು ಅಲ್ಲೇ ಹೋಗಿ ತಿಂತಾವಲ್ಲ ರೀ, ಅವ್ರು ದೊಡ್ಡವ್ರು ಅಂತ ಆ್ಯಡ್ ಆಕತಿ. ಸಣ್ಣ ಹುಡುಗರು ಸ್ಕೂಲಿಗೆ ಬರೋಂಗಿಲ್ಲಲ್ಲ ರೀ, ಅವಕ್ಕೆ ಮನ್ಯಾಗನ ಕೊಟ್ಟಿರ್ತಾರೆ ಸರ್ಕಾರದಿಂದ. ಈಗ ಅವ್ರ ಪಾಲಕರಾದ ಹುಡುಗ 2.5 ವರ್ಷದೈತಿ. ಹುಡುಗಿ ಅಂದ್ರೆ ಆ ಹುಡುಗ ಕೊಟ್ಟಿದ್ರು. ಮತ್ತು ಇಲ್ಲಿ ನೋಡಿರಿ, ಯಜಮಾನ್ ಕಡೆಯಿಂದ ಒಂದೆರಡು ಫೋಟೋ ಕ್ಲಿಪ್ಪನ್ನು ಹಾಕತ್ತಿದ್ನಿ. ಯಾಕಂತಂದ್ರೆ ವೆಯ್ಟ್ ಲಾಸ್ ಮಾಡುವಾಗ ವೆಯ್ಟ್ ಲಾಸ್ ಮಾಡುವಾಗ ಮುಂಚೆ ಹೊಟ್ಟೆ ಫುಲ್ ಇರ್ತಿತ್ತು. ಡ್ರೆಸ್ ಒಳಗೆ ನನಗೆ ಡ್ರೆಸ್ ಭಾಳ ಟೈಟ್ ಆಗಿದ್ದು. ಈಗ ಡಯಟ್ ಮಾಡತ್ತಾನ ಅಂಥೇಳಿ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಲೂಸ್ ಆಗತ್ತವೆ. ಅದಕ್ಕೆ ಒಂದೆರಡು ಫೋಟೋ ಕ್ಲಿಪ್ಪನ್ನು ಹಾಕ್ಬೇಕಂಥೇಳಿ ಇವತ್ತು ಯಜಮಾನ್ ಕಡೆಯಿಂದ ತೆಗಿಸ್ಕೊಂಡು. ಇನ್ನೊಂದು ಏನಲ್ಲ ರೀ, ನಂದು ಏನೋ ಒಂದು ಲಾಗ್ ಮಾಡುವಾಗ ಕ್ಯಾಮ್ರಾ ಹಿಡಿಯೋರಾಯ್ತು ಇದು ಮಾಡೋರು ಯಾರೂ ಇಲ್ಲ. ಅದಕ್ಕೆ ಮೇನ್ ಪ್ರಾಬ್ಲಮ್ ಆಗತ್ತೆ ನನಗೆ. ಟ್ರೈಪಾಡ್ ತಂದನು ಕರೆ, ನಾನು ಇಟ್ಟು ಅಡುಗೆ ಮಾಡ್ತಿರ್ತಾನೆ, ನನ್ನ ಮಗಳು ಜಗ್ಗಿ ಹೋಗ್ಬಿಡ್ತಾಳೆ. ಹಾಗಾಗಿ ವಿಡಿಯೋಗಳು ಸ್ವಲ್ಪ ಶಾರ್ಟ್ ಬರತ್ತಾವೆ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಮುಂದಿನ ದಿನದೊಳಗೆ ಪೂರ್ತಿ ಲಾಂಗ್ ವಿಡಿಯೋಗಳನ್ನ ಹಾಕ್ತಾರೆ. ನಮಸ್ಕಾರ ರೀ ಎಲ್ಲರಿಗೂ.